ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ನಿಮ್ಮ ಮಗು ತುಂಬ ಕಕ್ತಾ ಇದೆಯಾ? ನೀವು ಫೀಡ್ ಮಾಡಿಸಿದ ತಕ್ಷಣ ಮೊಸರಾಗಿ ಕಕ್ತಾ ಇದೆಯಾ, ಅಥವಾ ಹಾಲನ್ನೇ ಕಕ್ತಾ ಇದೆಯಾ? ಹೇಗೆ ಕಕ್ತಾ ಇದೆ, ಯಾಕೆ ಕಕ್ಕುತ್ತೆ, ಮತ್ತು ಈ ಕಕ್ಕದೇ ಇರೋ ಥರ ಮಗುನ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ಎಂಡ್ ತನಕ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನ್ಯೂ ಮಾಮಿಸ್ಗೆ ಮಗು ಆದಮೇಲೆ ಮಗು ಆಗೋ ತನಕ ಒಂಥರ ಪ್ರಾಬ್ಲಮ್ ಆಯಿತು ಅಂದರೆ ಟೆನ್ಷನ್ಸ್, ಅಂದರೆ ಮಗು ಆದಮೇಲೆ ಇನ್ನೊಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ಲಾಗಿ ನವಜಾತ ಶಿಶುಗಳು ಕಕ್ಕೋದು ಸರ್ವೇ ಸಾಮಾನ್ಯ. ಈ ಕಕ್ಕಿದಾಗ ಪ್ರತಿಯೊಂದು ನ್ಯೂ ಮಾಮಿಸು ತುಂಬ ವರಿ ಆಗ್ತಾರೆ. ಅಯ್ಯೋ, ನನ್ನ ಮಗುಗೆ ಏನೋ ಆಯಿತು, ನನ್ನ ಮಗು ವಾಮಿಟ್ ಮಾಡಿಬಿಡ್ತಂತೆಲ್ಲ ಟೆನ್ಷನ್ ತೊಗೋತಿದ್ದೀರಾ. ಈ ಕಕ್ಕೋದಕ್ಕೂ ವಾಮಿಟ್ಗೂ ತುಂಬ ಡಿಫ್ರೆನ್ಸ್ ಇದೆ ಮಾಮಿಸ್. ಹಾಗಾಗಿ ನೀವು ಇದನ್ನು ಡಿಫ್ರೆನ್ಸ್ನ ತಿಳ್ಕೊಳ್ಳಿ. ಮತ್ತು ಪ್ರತಿ ಸತಿ ಕಕ್ಕಿದಾಗ ತುಂಬ ಟೆನ್ಷನ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಹಾಸ್ಪಿಟಲ್ಗೆ ಹೋಗಬೇಕು, ನಾವು ಯಾವಾಗ ಕೇರ್ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನವಜಾತ ಶಿಶುಗಳು ಫೀಡಿಂಗ್ನ ತೊಗೋತಾರೆ, ಬ್ರೆಸ್ಟ್ ಫೀಡಿಂಗ್ನ ತೊಗೊಳುತ್ತೆ. ಆಮೇಲೆ ಬ್ರೆಸ್ಟ್ ಫೀಡಿಂಗ್ನ ತೊಗೊಂಡ್ಮೇಲೆ ಸ್ವಲ್ಪ ಹೊತ್ತಿಗೆ ಕೆಲವೊಂದು ಮಕ್ಕಳು ಒಂದು ಹಾಫ್ ಆನ್ ಅವರ್, 1 ಅವರ್ಗೆ, ಅಥವಾ ಒಂದು ವಿತಿನ್ 10 to 15 ಮಿನಿಟ್ಸಲ್ಲೇ ಮತ್ತೆ ಕಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಕಕ್ಕದನ್ನು ಇಂಗ್ಲೀಷಲ್ಲಿ ಸ್ಪಿಟಪ್ ಅಂತ ಕರಿತೀವಿ. ಈ ಸ್ಪ್ಲಿಟಪ್ಪೂ ಅಷ್ಟೇ ನಾರ್ಮಲ್ಲಾಗಿ ಯಾಕೆ ಕಕ್ಕುತ್ತಪ್ಪ ಅಂತ ಅಂದರೆ, ಮೇಯ್ನ್ ಇಂಪಾರ್ಟೆಂಟಾಗಿ ಅದಕ್ಕೆ ಸ್ವಲ್ಪ ಹೊಟ್ಟೆ ಇರುತ್ತೆ, ಇಷ್ಟೇ ಚಿಕ್ಕ ಪುಟ್ಟ ಹೊಟ್ಟೆ ಇರುತ್ತೆ. ಹಾಲನ್ನು ಸ್ವಲ್ಪ ಜಾಸ್ತಿ ತೊಗೊಂಡಾಗ, ಬ್ರೆಸ್ಟ್ ಫೀಡಿಂಗ್ನ ಸ್ವಲ್ಪ ಹೆವಿಯಾಗಿ ತೊಗೊಂಬಿಟ್ಟಿರುತ್ತೆ ಕೆಲವೊಂದು ಸತಿ ಮಗುಗೆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ, ಆವಾಗೂ ಕಕ್ಕುತ್ತೆ. 1 ಪಾಯಿಂಟು. ಇನ್ನು ಮತ್ತೆ ಮಗುವಿನ ಜೀರ್ಣಾಂಗ ವ್ಯೂಹ ಅನ್ನೋದು, ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಇನ್ನು ಕಂಪ್ಲೀಟಾಗಿ ಡೆವಲಪ್ ಆಗಿರಲ್ಲ. ಅದು ಡೆವಲಪಿಂಗ್ ಅಲ್ಲೇ ಇರುತ್ತೆ, ಇನ್ನು ಡೆವಲಪ್ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲೂ ಅಷ್ಟೇ ಮಗು ಏನು ಮಾಡುತ್ತೆ, ಸ್ವಲ್ಪ ಹಾಲನ್ನು ತೊಗೊಂಡಾಗ ಸ್ವಲ್ಪ ಹಾಲನ್ನು ಸ್ಪಿಟಪ್ ಮಾಡುವಂಥದ್ದು, ಕಕ್ಕುವಂತಹ ಚಾನ್ಸಸ್ಸು ನಾರ್ಮಲಾಗಿ ಸರ್ವೇ ಸಾಮಾನ್ಯ ಅಂತ ಹೇಳ್ತಾರೆ. ಮತ್ತು ಇನ್ನು ಯಾವ್ಯಾವ ರೀಸನ್ಗೆ ಕಕ್ತಾರೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಫೀಡಿಂಗ್ನ ಮಾಡಿಸಿರ್ತೀರ, ಅದನ್ನು ಬರ್ಫ್ ಮಾಡಿಸಿರಲ್ಲ, ಅಂದರೆ ತೆಗ್ಸಿರಲ್ಲ. ತೇಕ್ನ ಯಾವಾಗ ತೆಗೆಸ್ದೆ ಮಗುನ ಹಾಗೆ ಮಲಗಿಸಿರ್ತಿರಲ್ಲ, ಆವಾಗ್ಲೂ ಮಗು ಕಕ್ಕುವಂತಹ ಚಾನ್ಸಸ್ಸು ಇರುತ್ತೆ. ಮತ್ತು ಇನ್ನೂ ಒಂದು ಏನಪ್ಪ ಅಂತ ಅಂದರೆ, ಮಗು ತುಂಬ ಯಥೇಚ್ಛವಾಗಿ ಹಾಲು ಕುಡಿದ್ಬಿಟ್ಟಿರುತ್ತೆ, ಅಥವಾ ಮಗು ತುಂಬ ಜಾಸ್ತಿ ಗಲಾಟೆ ಮಾಡುವಂತಹ ಸಮಯದಲ್ಲೂ ಕೆಲವೊಂದು ಬಾರಿ ಕಕ್ಕುವಂತಹ ಚಾನ್ಸಸ್ ಇರುತ್ತೆ. ಈ 4 ಪಾಯಿಂಟ್ಸಿಂದ ಮಗು ಕಕ್ಕುತ್ತೆ ಮತ್ತು ಕಕ್ಕುವಂತಹ ಪ್ರಾಬ್ಲಮ್ ಇರುತ್ತೆ. ಯಾವಾಗ ಇದು ಪ್ರಾಬ್ಲಮ್ಸು, ಅಂದರೆ ಈ ರೀಸನ್ಸಿಂದ ಬೇಬಿ ಕಕ್ಕುತ್ತೆ ಅಂತ ಹೇಳಬಹುದು, ಆಯಿತಾ. ಮತ್ತು ಮೇನ್ ಇಂಪಾರ್ಟೆಂಟಾಗಿ ನಾವು ಯಾವಾಗ ಟೆನ್ಷನ್ ತೊಗೋಬೇಕು, ಅಂದರೆ ತುಂಬ ಯಥೇಚ್ಛವಾಗಿ ಕಕ್ಕಿದೆ ಅಂತ ಯಾವಾಗ ಟೆನ್ಷನ್ ತೊಗೋಬೇಕು ಅಂದರೆ, ನೋಡಿ, ಕೆಲವೊಂದು ಸತಿ ಮಗು ವಾಮಿಟ್ ಥರ ಮಾಡುತ್ತೆ. ಅಂದರೆ ಫೀಡಿಂಗ್ ಮಾಡಿಸಿರ್ತೀವಿ, ಆವಾಗ ಮೂಗಲ್ಲಿ ಬಾಯಲ್ಲೆಲ್ಲ ಕಿತ್ಕೊಂಡ್ಬಿಡುತ್ತೆ. ಮತ್ತು ಮಗು ಒಂಥರ ಅಂದರೆ ಕಣ್ಣೆಲ್ಲ ಮೇಲೆ ಮಾಡಿ ಒಂದು ಸ್ವಲ್ಪ ಏನೋ ಅನೀಸಿಯಾಗಿ ಬೇಬಿ ಕಾಣಿಸಿದೆ ಅಂದಾಗ ನಾವು ಟೆನ್ಷನ್ ತೊಗೋಬೇಕು, ಡಾಕ್ಟರ್ ಹತ್ರ ಹೋಗಬೇಕು. ಅದು ಬಿಟ್ಟು ನಾರ್ಮಲಾಗಿ ಕಕ್ತಾ ಇದೆ ಅಂತ ಅಂದಾಗ ನಾವೇನು ಟೆನ್ಷನ್ ತಗೋಬಾರ್ದು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಿದ್ರು, ಕಕ್ಕಿದ ಮಕ್ಕಳು ದಕ್ಕುತ್ತೆ ಅಂತ. ಅಂದರೆ ಎಷ್ಟು ಕಕ್ಕುತ್ತೋ ಮಗು ಅಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ರು ಹಿಂದಿನ ಕಾಲದವರು. ಅದು ನಿಜ. ಮತ್ತು ನೋಡಿ, ಕಕ್ಕಿದಾಗ ಟೆನ್ಷನ್ ತೊಗೋಬೇಡಿ. ಅದ್ರ ಬದಲಿಗೆ ನೀವೇನೇನು ಮಾಡಬೇಕು ಅಂತ ಅಂದರೆ, ಪ್ರತಿ ಸತಿ ಬ್ರೆಸ್ಟ್ ಫೀಡ್ ಮಾಡಿಸಿದಾಗ ನೀವು ಕಂಪಲ್ಸರಿ ತೆಕ್ಕಿಸ್ಬೇಕು. ಎಷ್ಟೊಂದು ಸತಿ ಕೆಲವೊಬ್ಬರು ತುಂಬ ಸರಿ ಹೇಳ್ತಾರೆ, ನನ್ನ ಮಗು ಅಂದರೆ ತೇಕೋದೇ ಇಲ್ಲ. ನನ್ನ ಮಗನೂ ಅಷ್ಟೇ, ಇವನ್ ನನ್ನ ಮಗನೂ ಅಷ್ಟೇ, ನಾನು ತುಂಬ ಸಫರ್ ಮಾಡಿದ್ದೀನಿ. ಅವನು ಎಚ್ಚರವಾಗಿದ್ದಾಗ ಬೇಗ ತೇಕ್ಬಿಡ್ತಿದ್ದ. ಇಲ್ಲ ಅಂದರೆ ನಾನು ಭುಜದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡಿ ತೇಗ್ಸಿದ್ರೂ ಅವನು ತೇಗ್ತಾನೆ ಇರಲಿಲ್ಲ, ನಾನು ಬಿಡ್ತಾನೆ ಇರಲಿಲ್ಲ. 20-40 ಮಿನಿಟ್ಸ್ ಎಲ್ಲ ಆಗ್ತಿತ್ತು. ಆಮೇಲೆ ಡಾಕ್ಟರ್ನ ಕೇಳಿದಾಗ ಹೇಳಿದ್ರು, 20 ಮಿನಿಟ್ಸು ಈ ಪೊಸಿಷನಲ್ಲಿ ಇಟ್ಕೊಂಡು ಮಗುನ ಕೆಳಗಡೆಯಿಂದ ಮೇಲೆಗೆ ಈ ಥರ ಬರ್ಫ್ ಮಾಡಿಸಿ, ಅಂದರೆ ಈ ಥರ ಒಡೆದು ಬರ್ಫ್ ಮಾಡಿಸಿ, ಸೌಂಡ್ ಬರಬೇಕು ನೀವು ಹೊಡೆಯೋದು, ಆವಾಗ ಬರ್ಫ್ ಮಾಡಿಸಿ ಬರುತ್ತೆ. ಅಕಸ್ಮಾತ್ ಬಂದೇ ಇಲ್ಲ ಅಂತಂದಾಗ ಆ ಥರ 20 ಮಿನಿಟ್ಸ್ ಇಟ್ಕೊಂಡು
ನೀವು ಮಲಗಿಸಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆ ಥರ ಬರ್ಫ್ ಮಾಡಿಸ್ಬೇಕು ಫಸ್ಟ್ ಆಫ್ ಆಲ್, ಫಸ್ಟ್ ಪಾಯಿಂಟು. ಇನ್ನು ಸೆಕೆಂಡ್ ಪಾಯಿಂಟು, ಯಾವಾಗ ತೇಕ್ಲಿಲ್ಲ ಅಂತ ಅಂದಾಗ ಮಗುನ ತೊಟ್ಲಲ್ಲಿ ಮಲಗಿಸ್ತೀರಲ್ಲ, ಮಲಗಿಸಿದಾಗ ಸ್ವಲ್ಪ ತಲೆನ ಸ್ವಲ್ಪ ಹೈಟಲ್ಲಿ ಇಟ್ಕೋಬೇಕು. ನಾವೆಲ್ಲ ತಲೆದಿಂಬು ಹಾಕ್ಕೊಂಡು ಮಲ್ಕೋತೀವಲ್ಲ, ಅಷ್ಟು ಹೈಟಲ್ಲಿ ಇಡಬಾರ್ದು, ಒಂದು ಸ್ವಲ್ಪ ಹೈಟಲ್ಲಿ ಇಡಬೇಕು. ಯಾಕೆಂದರೆ ಅವು ಹಾಲು ಕುಡ್ದಿರುತ್ತೆ, ಇಲ್ಲಿ ಗಂಟ್ಲಲ್ಲೇ ಇರುತ್ತೆ. ನಾವು ನೀಟಾಗಿ ಮಲಗಿಸ್ಬಿಟ್ಟಾಗ ಅವರು ಹಾಗೆ ಉಗುಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತಲೆ ಹತ್ರ ಸ್ವಲ್ಪ ಹೈಟಾಗಿ ಇಟ್ಕೋಬೇಕು ಬೇಕಾಗುತ್ತೆ. ಮತ್ತು ಮೇನ್ ಇಂಪಾರ್ಟೆಂಟ್ ಆಗಿ ಇನ್ನು ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಟಮ್ಮಿ ಟೈಮ್ ಕೊಡಬೇಕು. ಕಂಪಲ್ಸರಿ ಮಗುಗೆ ಟಮ್ಮಿ ಟೈಮ್ ಅನ್ನೋದು ಕೊಡಲೇಬೇಕಾಗತ್ತೆ. ಯಾವಾಗ ಟಮ್ಮಿ ಟೈಮ್ ಕೊಡಬೇಕು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ನೋಡಿ, ಬ್ರೆಸ್ಟ್ ಫೀಡ್ ಮಾಡಿಸಿದ್ದೀರಾ ಅಂತ ಅಂದಮೇಲೆ ನಾರ್ಮಲಾಗಿ 1 ಅವರ್ ಅಥವಾ 1.5 ಅವರ್ ಆಗೋ ತನಕ ಕಂಪಲ್ಸರಿ ನೀವು ಟಮ್ಮಿ ಟೈಮ್ ಕೊಡಲೇಬಾರ್ದು. ಆಮೇಲೆ ಟಮ್ಮಿ ಟೈಮ್ ಕೊಡಬೇಕು. ಯಾಕಂದರೆ ಹಾಲು ಕುಡಿಸಿರ್ತೀರ, ಅದು ಹೊಟ್ಟೆಲಿದ್ದಾಗ ನೀವು ಟಮ್ಮಿ ಟೈಮ್ ಕೊಟ್ಟಿದ್ದೀವಿ ಅಂತ ಅಂದರೆ ಮಗುಗೆ ನಾರ್ಮಲ್ ಆಗಿ ಅದು ಉಗುಳೋ ಚಾನ್ಸಸ್ ಇರುತ್ತೆ. ನಮಗೆ ಊಟ ಮಾಡಿಬಿಟ್ಟು ಹೊಟ್ಟೆ ನೆಲಕ್ಕೆ ಹಾಕ್ಕೊಂಡು ಮಲಗಿದ್ರೆ ನಮಗೆ ಒಂಥರ ಆಗುತ್ತೆ. ನಾ ಬೇಬೀಸ್ಗೆ ಹೇಳಬೇಕಾ, ಟಮ್ಮಿ ಟೈಮ್ ಕೊಡಲೇಬೇಕು. ಮತ್ತು ಮೇಯ್ನ್ ಇಂಪಾರ್ಟೆಂಟಾಗಿ ಹೊಟ್ಟೆನ ಮಸಾಜ್ ಮಾಡಬೇಕು ಕಂಪಲ್ಸರಿ. ದಿನಾಗಲೂ ಆಯಿಲ್ ಮಸಾಜ್ ಅಂತೂ ಮಾಡಲೇಬೇಕು. ಆಯಿಲ್ ಮಸಾಜ್ ಇಲ್ಲ ಅಂತ ಅಂದರೆ ದಿನಕ್ಕೆ 1 ಬಾರಿ ಆದರೂ ಹೊಟ್ಟೆನ ಸರ್ಕಲ್ ಶೇಪಲ್ಲಿ ನಾವು ಕ್ಲಾಕ್ ವೈಸು ಹಾಗೆ ಆ್ಯಂಟಿ ಕ್ಲಾಕ್ ವೈಸು ನಾವು ಮಸಾಜ ಮಾಡಬೇಕು. ಕೆಲವೊಂದು ಮಸಾಜಸ್ ಇದ್ದಾವೆ, ಆ ಮಸಾಜ್ನ ಮಾಡಿದ್ರೆ ಮಗುವಿಗೆ ಡೈಜೆಷನ್ ಪವರ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಸಿಸ್ಟಮ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮಸಾಜಿಂಗ್ ಅಂತೂ ಕಂಪಲ್ಸರಿ. ಮತ್ತು ಯಥೇಚ್ಛವಾಗಿ ಬೇಬಿಗೆ ಬ್ರೆಸ್ಟ್ ಫೀಡ್ನ ಮಾಡಬೇಡಿ. ಅಂದರೆ ಬೇಬಿ ಇವಾಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಹೇಳ್ತಾರೆ 2 ಕಡೆನೂ ಬ್ರೆಸ್ಟ್ ಫೀಡ್ ಮಾಡಿಸಿ 20 ಮಿನಿಟ್ಸ್ ಕಂಪಲ್ಸರಿ ಬ್ರೆಸ್ಟ್ ಫೀಡ್ ಮಾಡಿಸಿ 2 ಅವರ್ಸ್ ಅಥವಾ 2.5 ಅವರ್ಗೆ ಒನ್ಸು ಬ್ರೆಸ್ಟ್ ಫೀಡ್ ಮಾಡಿಸಿ ಅಂತ ಹೇಳ್ತಾರೆ ಕಂಪಲ್ಸರಿ. ಅಂದರೆ 0 to 6 ಮಂತ್ಸ್ ತನಕ ಕಂಪಲ್ಸರಿ ನಾವು ಎವ್ರಿ 2 to 2.5 ಅವರ್ಸ್ಗೆ ಬ್ರೆಸ್ಟ್ ಫೀಡ್ ಮಾಡಿಸ್ಲೇಬೇಕು. ಅದು 20 to 40 ಮಿನಿಟ್ಸ್ ಒಂದು ಟೈಮು ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕಾಗತ್ತೆ. ಅಂಥ ಟೈಮಲ್ಲಿ ಬೇಬಿನ ಒಂದು ಕಡೆ ಫೀಡಿಂಗ್ ಕೊಟ್ಟಿರ್ತೀರ, ಮತ್ತು ಇನ್ನೊಂದು ಕಡೆ ಕಂಪಲ್ಸರಿಯಾಗಿ ಕೊಡಲೇಬೇಕು ಅಂತ ನೀವು ತುಂಬ ಬಲವಂತ ಮಾಡಿ ಕೊಡಬೇಡಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಕಡೆ ಫೀಡ್ ಮಾಡಿದಾಗಲೇ ಸಾಕಾಗಿರುತ್ತೆ. ಇನ್ನೊಂದು ಕಡೆನೂ ನೀವು ಬಲವಂತವಾಗಿ ಫೀಡ್ ಮಾಡಿಸಿದ್ರೆ ಅದಕ್ಕೇನೂ ಗೊತ್ತಾಗಲ್ಲ, ಅದು ತಾನಾಗೆ ಫೀಡ್ ಮಾಡುತ್ತೆ. ಫೀಡ್ ಮಾಡಿಬಿಟ್ಟು ಅದನ್ನೆಲ್ಲ ಏನು ಮಾಡುತ್ತೆ, ಕಕ್ಕಿಬಿಡುತ್ತೆ. ಹಾಗಾಗಿ ಅದಕ್ಕೆ ಸಾಕು ಅನ್ನಿಸ್ದಾಗ ನೀವು ಬಿಡಿಸ್ಬಿಡಿ. ಅದಕ್ಕೆ ಬೇಕಂದಾಗ ಸ್ವಲ್ಪ ಗಲಾಟೆ ಮಾಡೋದು ಅಥವಾ ಏನೋ ಒಂದು ಮಾಡುತ್ತೆ, ಆವಾಗ ಮತ್ತೆ ಫೀಡ್ ಮಾಡಿಸಿರಂತೆ. ತುಂಬ ಫೋರ್ಸ್ಫುಲಿ ಅದಕ್ಕೆ ಫೀಡ್ ಮಾಡ್ಸೋಕೆ ಹೋಗ್ಬಿಡಿ. ಒಂದು ಸೈಡ್ ಫೀಡ್ ಆಗಿದೆಯಾ, ಅದಕ್ಕೆ ಸಾಕು ಅನಿಸಿದ್ಯಾ, ಹಾಗಾದರೆ ಬಿಟ್ಬಿಡಿ. ಅದನ್ನು ಆರಾಮಾಗಿ ತೆಗೆಸಿ ನಾರ್ಮಲಾಗಿ ಮಲಗಿಸ್ಬಿಡಿ. ಓವರ್ ಫೀಡಿಂಗಿಂದನೂ ಮಗು ಕಕ್ಕೋದು ಇದಾಗುತ್ತೆ. ಹಾಗಾಗಿ ಅದನ್ನು ಮಾಡಬೇಡಿ. ಅದು ಸಾಕಂದಾಗ ನೀವು ಆರಾಮಾಗಿ ಅದನ್ನು ತೆಗೆಸ್ಬಿಟ್ಟು ಮಲಗಿಸ್ಬೋದು. ಈ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ ನಿಮ್ಮ ಮಗು ಕಕ್ಕಲ್ಲ. ಮತ್ತು ಯಾವಾಗ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತಲೂ ಹೇಳಿದ್ದೀನಿ, ಯಾವಾಗ ಮಗು ಮೂಗಲ್ಲಿ ಬಾಯಲ್ಲಿ ಎಲ್ಲ ಒಂದೇ ಸತಿ ನೀವು ಬ್ರೆಸ್ಟ್ ಫೀಡ್ ಮಾಡಿಸಿರ್ತೀರ, ಅದೆಲ್ಲ ಒಂದೇ ಸತಿ ಬಂದಾಗ ನೋಡಿ, ಆ ಟೈಮ್ ಆಗ ಹಂಗೆ ಬಂದಿದೆ ಅಂತಂದರೆ ಬೇಬೀಸ್ಗೆ ಏನಾಗಿರುತ್ತೆ, ಏನಾಗಿರುತ್ತಪ್ಪ ಅಂದರೆ ಓವರ್ ಫೀಡ್ ಆಗಿರುತ್ತೆ ಒಂದು ಪಾಯಿಂಟು, ಇನ್ನೊಂದು ಕೋಲ್ಡ್ ಆಗಿರುತ್ತೆ ಇನ್ನೊಂದು ಪಾಯಿಂಟು. ಮತ್ತು ಅವರಿಗೆ ಕೆಮ್ಮು ಬಂದಾಗಲೂ ಕೆಲವೊಂದು ಸತಿ ಹಾಗೆ ಬರುತ್ತೆ. ಇಂಥ ಸಿಂಟಮ್ಸ್ ಏನಾದರೂ ನೀವು ನೋಡಿದ್ದೀರಾ ಅಂದರೆ ಫಸ್ಟು ಡಾಕ್ಟರ್ ಹತ್ರ, ಪೀಡಿಯಾಟ್ರಿಷನ್ ಹತ್ರ ಹೋಗಿ ನೀವು ಸಜೆಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಆದರೆ ನಾರ್ಮಲಾಗಿ ಕಕ್ತಾ ಇದೆ ಅಂತ ಅಂದರೆ ನೀವೇನು ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ, ಟಮ್ಮಿ ಟೈಮ್ ಕೊಡಿ, ಓವರ್ ಫೀಡ್ ಮಾಡಿಸ್ಬೇಡಿ, ಮಸಾಜ್ ಮಾಡಿ, ನಾರ್ಮಲಾಗಿ ಬರ್ಫ್ ಮಾಡಿಸಿ, ಎಲ್ಲ ಮಾಡಿಸೋದ್ರಿಂದ ಮಕ್ಕಳು ಕಕ್ಕೋದು ಸ್ವಲ್ಪ ಕಡಿಮೆ ಆಗುತ್ತೆ, ಮಕ್ಕಳು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು, ಯಾರಿಗಾದರೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಯಾರಿಗೆಲ್ಲ ಮಕ್ಕಳಿದೆಯಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.